ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಅಶ್ವಿತಾ. ಸೊ ಇವತ್ತಿನ ಟಾಪಿಕ್ ಬಂದು ಹೋಮ್ ಸ್ಕೂಲಿಂಗ್ ಆಸ್ ಪರ್ ದ ಟೈಟಲ್, ಮನೆ ಪಾಠ. ಮನೆಯಲ್ಲೇ ಮಕ್ಕಳುಗಳಿಗೆ ನಮ್ಮ ಮಕ್ಕಳುಗಳಿಗೆ ಪಾಠ ಹೇಳ್ಕೊಡೋದು, ಹಾಗೆ ಪರೀಕ್ಷೆಯನ್ನ ಬರೆಸ್ಬೋದು ಅನ್ನೋದು ಒಂದು ವಿಚಾರ. ಓಕೆನಾ? ಇದು ಟ್ರೆಂಡಿಂಗ್ ಅಂತೆ. ನನ್ನ ಪ್ರಕಾರ ಇದು ಟ್ರೆಂಡಿಂಗ್ ಆಗಬಾರ್ದು, ಯಾಕಂದ್ರೆ ಇದೊಂದು ರೆಸ್ಪಾನ್ಸಿಬಲ್ ಟಾಸ್ಕ್ ಆಗಿರುತ್ತೆ ಪ್ರತಿಯೊಬ್ಬ ಪೇರೆಂಟ್ಸಿಗೂ. ಸೊ ಯೋಚನೆ ಮಾಡಿ ಮುಂದುವರಿರಿ, ಯಾಕಂದ್ರೆ ನೀವು ಬ್ಯುಸಿ ಶೆಡ್ಯೂಲ್ಸ್, ನಿಮ್ಮ ಶೆಡ್ಯೂಲ್ಸ್ ಏನಿರುತ್ತೆ, ಈ ಬ್ಯುಸಿ ಶೆಡ್ಯೂಲ್ಸ್ ಅಲ್ಲಿ ಈಗ ಮತ್ತೆ ಇನ್ ಫ್ಯೂಚರ್ ಅದನ್ನ ಡಿಸೈಡ್ ಮಾಡಿಕೊಂಡು ನೀವು ಮ್ಯಾನೇಜ್ ಮಾಡೋದಾದ್ರೆ ಮಾತ್ರ ಈ ರಿಸ್ಕ್ನ ತಗೊಳ್ಳಿ. ಯಾಕಂದ್ರೆ ನಮ್ಮ ಮಕ್ಕಳ ಭವಿಷ್ಯ ಅದರಲ್ಲಿರುತ್ತೆ. ಆ ಭವಿಷ್ಯದ ಜೊತೆಗೆ ನಾವು ಆಟ ಆಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ತುಂಬಾ ಯೋಚನೆ ಮಾಡಿ ಮುಂದುವರಿರಿ ಅಂತ ಹೇಳ್ತೀನಿ. ಯಾಕೆ ಇದನ್ನ ಟ್ರೆಂಡಿಂಗ್ ಅಂತ ಕನ್ಸಿಡರ್ ಮಾಡಲ್ಲ ಗೊತ್ತಾ? ಇದು ಟ್ರೆಂಡಿಂಗ್ ಅನ್ನೋದಕ್ಕೆ ಎಲ್ಲರೂ ಫಾಲೋ ಆಗಲ್ಲ. ಟ್ರೆಂಡಿಂಗ್ ಅನ್ನೋದಕ್ಕೆ ಯಾಕಂದ್ರೆ ನಮ್ಮ ಪೇರೆಂಟ್ಸ್ ಏನಿರ್ತಾರೆ, ನಮ್ಮ ಆನ್ಸೆಸ್ಟರ್ಸ್ಗಳು ಈ ಶಿಕ್ಷಣ ಅನ್ನೋ ಒಂದು ಚೌಕಟ್ಟು ಮಾಡಿದಾರಲ್ಲ, ಇದಕ್ಕೆ ಹೋಗಿ ಕೂತು ಕಲ್ತು ಬಂದವರಲ್ಲ. ಆದರೆ ನವೆ ಡೇಸ್ ಪೀಪಲ್ ಆರ್ ಎಜುಕೇಟೆಡ್, ಅಂದರೆ ಒಂದು ಮಿನಿಮಮ್ ಕ್ವಾಲಿಫಿಕೇಶನ್ ಆಗಿರುತ್ತೆ, ಒಂದು ಡಿಗ್ರಿ ಅಂತೂ ಆಗಿರುತ್ತೆ. ಸೊ ಆ ಕಾರಣಕ್ಕೆ ಇದು ಹೋಮ್ ಸ್ಕೂಲಿಂಗ್ ಅನ್ನೋದು ಹೆಚ್ಚಾಗ್ತಾ ಇದೆಯೋ ಹೊರತು ಟ್ರೆಂಡ್ ಆಗಲ್ಲ ಅದು. ಆ್ಯಂಡ್ ಪೇರೆಂಟ್ಸ್ ವಿಲ್ ಬಿ ಅಟ್ ಹೈ ರಿಸ್ಕ್ ವಿತ್ ಗುಡ್ ರಿಸ್ಕ್ ಅಂತ ಹೇಳೋಣ. ಯಾಕಂದರೆ ಅವ್ರವ್ರ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂದಾಗ ಒಂದು ವಿಚಾರನ ಅಷ್ಟು ಆಳವಾಗಿ ಅರ್ಥ ಮಾಡಿಕೊಂಡು ಅದನ್ನು ಮಕ್ಳಿಗೆ ಮುಟ್ಸೋದಕ್ಕೆ ಪ್ರತಿಯೊಬ್ಬರು ಟ್ರೈ ಮಾಡ್ತಾರೆ ಪೋಷಕರು. ಸೊ ಇಟ್ ಈಸ್ ಅ ಗುಡ್ ರಿಸ್ಕ್ ಅಂತ ಹೇಳೋಣ. ಸೊ ಒಂಥರ ಒಳ್ಳೆ ಬೆಳವಣಿಗೆ ಅಂತ ಕರೆಯೋಣ ಇದನ್ನ. ಯಾಕಂದರೆ ಮಕ್ಕಳುಗಳು ಹೊರಗಡೆ ಹೋಗಿ ಏನೆಲ್ಲ ಎಡವಟ್ಟು ಮಾಡ್ಕೊಳ್ತಾರೆ ಅಂತ ನಾವು ನೋಡ್ತಿರ್ತೀವಿ ಪ್ರತಿನಿತ್ಯ. ಸೊ ಅಂಥದ್ದನ್ನೆಲ್ಲ ತಪ್ಪಿಸೋದಕ್ಕೆ ಈ ಹೋಮ್ ಸ್ಕೂಲಿಂಗ್ ಸಹಾಯ ಮಾಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮುಖ್ಯವಾಗಿ ಆಸ್ ಪರ್ ದ ರೈಟ್ ಟು ಎಜುಕೇಶನ್ ಆಕ್ಟ್ 2009 ಪ್ರಕಾರ 6 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ನಮ್ಮ ಕಾನೂನು ಕಡ್ಡಾಯವಾಗಿದೆ. ಸೊ ಇದನ್ನ ತಲೆನಲ್ಲಿಟ್ಕೊಳ್ಳಿ. ಇನ್ನೊಂದು, ಈ ಹೋಮ್ ಸ್ಕೂಲಿಂಗ್ ಹೇಗೆ ಕೊಡಿಸ್ತೀವಿ ಅಂತ ಅಂದರೆ, ಸ್ಟೇಟ್ ಬೋರ್ಡಲ್ಲಿ ಕೆಲವೊಂದು ವಿಷಯಗಳನ್ನ ನೀವು ತಗೊಂಡು, ಅಂದರೆ ಸಬ್ಜೆಕ್ಟ್ಗಳನ್ನ ಮಕ್ಕಳುಗಳಿಗೆ ಹೇಳ್ಕೊಡೋದು, ಮನೆಯಲ್ಲಿ ಪರೀಕ್ಷೆಯನ್ನು ಬರೆಸೋದು. ಇನ್ನೊಂದು NIOS ಅಂತ ಒಂದಿದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅನ್ನೋದೊಂದಿದೆ. ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ. ಇದರಲ್ಲೂ ಸಾಕಷ್ಟು ವಿಷಯಗಳಿರುತ್ತೆ. ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಗೂಗಲ್ ಕೂಡ ಮಾಡಿ ನೋಡಿ. ಅಲ್ಲಿ ನೀವು ಯಾವುದು ವಿಷಯವನ್ನ ನಿಮ್ಮ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಅವ್ರ ಭವಿಷ್ಯಕ್ಕೆ ಸಹಾಯ ಆಗತ್ತೆ ಅನ್ನೋದನ್ನ ನೀವು ಕನ್ಸಿಡರ್ ಮಾಡಿ ಆ ವಿಷಯದ ಬಗ್ಗೆ ನೀವು ಓದ್ಕೊಂಡು ನಿಮ್ಮ ಮಕ್ಕಳಿಗೆ ನಿಮ್ಮದೇ ದಾಟಿನಲ್ಲಿ ಪಾಠವನ್ನ ಮನೆಯಲ್ಲಿ ಹೇಳ್ಕೊಡೋದು ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ನನಗೆ ಹೋಮ್ ಸ್ಕೂಲಿಂಗ್. ಯಾಕಂದ್ರೆ ತುಂಬಾ ಜನ ತಾಯಂದಿರು ಸ್ಪೆಷಲಿ ಮನೆಯಲ್ಲಿ ಇರ್ತೀವಿ, ಒಂದು ಅಪ್ಡೇಟ್ ಆಗಬಹುದು ನಾವು ಕೂಡ ಮಕ್ಕಳ ಜೊತೆಗೆ. ಸುಮಾರು ಜನ ಮನೆ ಒಳಗಡೆ ಇರೋದ್ರಿಂದ ನಮಗೆ ಹೊರಗಡೆ ಏನ್ ನಡೀತಾ ಇದೆ, ಹೇಗಿದೆ ಸಿಸ್ಟಮ್ ಅಂತ ಗೊತ್ತಿರೋದಿಲ್ಲ. ಸೊ ಇದರಿಂದ ನಾವು ಮಕ್ಕಳ ಜೊತೆ ಅಪ್ಗ್ರೇಡ್ ಆಗ್ತಾ ಇರ್ತೀವಿ. ಸೊ ಇದು ದ ಬೆಸ್ಟ್ ಥಿಂಗ್ ಅಂತ ನಂಗೆ ಅನ್ನಿಸ್ತು ಇದು. ಅಂಡ್ ಇಂಟ್ರೆಸ್ಟಿಂಗ್ ಕೂಡ ಅಂತ ಅನ್ನಿಸ್ತು. ಅಂಡ್ ಇಟ್ ಈಸ್ ಅ ಲೈವ್ ಎಜುಕೇಶನ್. ನೀವು ಏನಾದರೂ ಓದ್ತಾ ಇದ್ದೀರಿ, ಅದನ್ನ ಹೇಳ್ಕೊಡ್ಬೋದು ಅಂದ್ರೆ ಅದನ್ನ ಹೊರಗಡೆ ಕರ್ಕೊಂಡೋಗಿ ಅದನ್ನ ತೋರಿಸಿ ಮಕ್ಕಳಿಗೆ ಎಜುಕೇಟ್ ಮಾಡ್ಬೋದು. ದಿಸ್ ಇಸ್ ದ ಬೆಸ್ಟ್ ಥಿಂಗ್. ಇದರಲ್ಲಿ ಯಾವ ಟೈಮಿಂಗ್ ಟೆನ್ಷನ್ ಇರೋದಿಲ್ಲ, ಪ್ರೆಷರ್ ಇರೋದಿಲ್ಲ, ಡಿಪ್ರೆಷನ್ ಇರೋದಿಲ್ಲ, ಯಾವುದೇ ಬುಕ್ಸ್ ತಗೊಂಡು ಓಡಾಡಬೇಕು ಅಲ್ಲಿ ಇಲ್ಲಿ ಅನ್ನೋದಿರೋದಿಲ್ಲ. ಸೊ ಹೀಗೆ ನಿಮ್ಮದೇ ಆದ ದಾಟಿನಲ್ಲಿ ಎಜುಕೇಟ್ ಮಾಡ್ಬೋದು ಮಕ್ಕಳಿಗೆ. ಅಂಡ್ ದ ಬೆಸ್ಟ್ ಟೀಚರ್ ಇಸ್ ಅ ಮದರ್ ಮಕ್ಕಳುಗಳಿಗೆ, ಅಲ್ವಾ? ಸೊ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿಲಿ ಮಕ್ಳಿಗೆ ಹೇಳ್ಕೊಟ್ರೆ ಅವ್ರ ಮಕ್ಕಳಿಗೆ ಅವು ಕಲಿತವೆ ಅಂತ ಅಂದ್ಬಿಟ್ಟು. ಇದಕ್ಕಿಂತ ಬೆಸ್ಟ್ ಥಿಂಗ್ ಏನು ಬೇಕು? ಆ್ಯಂಡ್ ಇನ್ನೊಂದು ಕಿವಿ ಮಾತು, ಒಂದು ಸೋಷಿಯಲಿಸ್ಟಿಕ್ ಆಗಿರಲಿ, ಮಕ್ಕಳುಗಳಿಗೆ ಒಂದು ಶಿಸ್ತನ್ನು ಕಲಿಸಿ. ಯಾಕಂದರೆ ಸ್ಕೂಲಿಗೆ ಹೋಗೋದಾದ್ರೆ ಒಂದು ಟೈಮಿಂಗ್ ಇರುತ್ತೆ, ಆ ಟೈಮಿಂಗ್ ಎದ್ದೇಳ್ತವೆ, ಶಾಲೆಗೆ ಹೋಗ್ತವೆ, ಬರ್ತವೆ, ಟ್ಯೂಷನ್ಸ್ಗೆ ಹೋಗ್ತವೆ, ಏನಾದರೂ ಒಂದು ಕಲಿತವೆ. ಸೊ ಮನೆಯಲ್ಲಿರೋದ್ರಿಂದ ಇದು ವ್ಯತ್ಯಾಸಗಳಾಗ್ತದೆ. ಸೊ ಹಾಗಾಗಿ ಒಂದು ಬೇಸಿಕ್ ಕಲ್ಚರ್ನ ಮೊದಲು ಕಲಿಸಿ ನಂತರ ವಿಷಯಗಳ ಬಗ್ಗೆ ಪಾಠ ಮಾಡೋದು ಉತ್ತಮ. ಇದು ಟ್ರೆಂಡಿಂಗ್ ಆಗೋದು ಬೇಡ. ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಇದ್ರೆ ಮಾತ್ರ ನೀವು ಇದನ್ನ ರಿಸ್ಕ್ನ ಮ್ಯಾನೇಜ್ ಮಾಡ್ತೀವಿ ಅನ್ನೋ ಒಂದು ಭರವಸೆ ನಿಮ್ಮಲ್ಲಿದ್ರೆ ಮಾತ್ರ ಈ ಹೋಮ್ ಸ್ಕೂಲಿಂಗ್ ಅನ್ನೋ ಕಾನ್ಸೆಪ್ಟ್ನ ಓಕೆ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.